Good morning, students. Today we will start new chapter civics. Chapter 1 rural local self government. ಏನು rural local self government ಅಂತಂದ್ರೆ ತಿಳ್ಕೊಳ್ಳೋಣ. The first is civics. What is civics? Early human lived in a groups, each of which had a leaders to guide the members. In the course of time, people came to rule by the king and queen who looked after the needs of people and maintained the order in kingdom. ಹಿಂದೆಲ್ಲ ಹೇಗಿತ್ತು ಅಂತಂದರೆ ಸಿವಿಕ್ಸ್ ಅನ್ನೋ ಒಂದು ವರ್ಡ್ ಬರೋದಕ್ಕಿಂತ ಹಿಂದೆ ದ ರೂಲ್ಡ್ ಆಫ್ ದ queens and kings, the maintenance of the people, needs of the people and maintains order to kingdom. ಜನಗಳಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನೆಲ್ಲ ಮೊದಲೇ ಹಿಂದೆ ಯಾರು ನೋಡ್ಕೊತಾ ಇದ್ರು ಅಂತಂದರೆ ರಾಜ ಅಥವಾ ರಾಣಿ ಯಾರು ಆಳ್ವಿಕೆ ಮಾಡ್ತಾ ಇದ್ರು ಅವರು ನೋಡ್ಕೊತಾ ಇದ್ರು. Nowadays most the countries are elected of government based in the rule. It uses its powers and the resources of fulfill needs to the people. Nowadays the new most of the countries we needed of the government. After we independent we needed of the government of India. ನಮ್ಮ ಇಂಡಿಯಾದಾಗೆ ಗೌರ್ಮೆಂಟ್ ಏನಂತಂದರೆ ಅವಾಗ ಗೌರ್ಮೆಂಟ್ ಬೇಕು, ಜನಗಳ ಒಂದು ಏನಿದೆ ಅವರಿಗೆ ಬೇಕಾದಂಥ ಅವಶ್ಯಕತೆಗಳನ್ನು ಪೂರೈಸೋದಕ್ಕೆ ಗೌರ್ಮೆಂಟ್ ಬೇಕು ಅನ್ನೋದಾಗಿ ನಿರ್ಧಾರ ಮಾಡ್ತಾರೆ. It also makes sure that the citizen follow the laws of the countries. A citizen, a person who recognized by the law being the member of the country. ನಮ್ಮ ದೇಶಕ್ಕೆ ಕಾನೂನು ಅನ್ನೋದು ಬೇಕು, ಎಲ್ಲರಿಗೂ ಒಂದು ಈಕ್ವಾಲಿಟಿ ಅನ್ನೋದು ಬೇಕು ಅನ್ನೋ ಕಾರಣಕ್ಕೆ ಏನಂತಂದರೆ ಗೌರ್ಮೆಂಟನ್ನ ರೆಪ್ರೆಸೆಂಟ್ ಮಾಡಿದ್ದು. ಸಿಟಿಸನ್ ದ ಫಾಲೋ ದ ಲಾ ಆಫ್ ದ ಕಂಟ್ರಿ. ಸಿಟಿಸನ್ ಮಸ್ಟ್ ಬಿ ಲಾ ಆಫ್ ದ ಕಂಟ್ರಿ. ಅವನ ಕಾನೂನು ಅನ್ನೋದು ಒಂದು ದೇಶದಲ್ಲಿ ಇದ್ದೇ ಇರಬೇಕು. ಒಂದು ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನ ಫಾಲೋ ಮಾಡಲೇಬೇಕು. ನೆಕ್ಸ್ಟ್ ಇಸ್ ವಾಟ್ ಈಸ್ ಸಿವಿಕ್ಸ್. ಸಿವಿಕ್ಸ್ ಅಂದರೆ ಏನು ಅಂತಂದರೆ ಸಿವಿಕ್ಸ್ ಇಸ್ ದ ಸ್ಟಡಿ ಹೌ ದ ಗೌರ್ಮೆಂಟ್ ಆಫ್ ಕಂಟ್ರಿ ಇಸ್ ರನ್ ಆ್ಯಂಡ್ ಆಫ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ದ ಸಿಟಿಸನ್ ಆಫ್ ದ ಕಂಟ್ರಿ. ಸಿವಿಕ್ಸ್ ದ ಹೌ ದ ಗೌರ್ಮೆಂಟ್ ಫಾರ್ಮ್, ಹೌ ಟು ವರ್ಕಿಂಗ್ ಇನ್ ದ ಗೌರ್ಮೆಂಟ್, ಯಾವ ರೀತಿ ಗೌರ್ಮೆಂಟ್ ವರ್ಕ್ ಮಾಡ್ತಾ ಇದೆ, ಏನೆಲ್ಲ ಯುಟಿಲೈಸ್ ಇದೆ ಪಬ್ಲಿಕ್ಗೆ ಅನ್ನೋದನ್ನು ತಿಳ್ಕೊಳ್ಳೋವಂಥದ್ದನ್ನೇ ಅದ್ರ ಬಗ್ಗೆ ತಿಳಿಯುವಂಥದ್ದನ್ನೇ ಸಿವಿಕ್ಸ್ ಅಂತ ಕರೆಯುವಂಥದ್ದು. ಸಿವಿಕ್ಸ್ ಇಸ್ ದ ಸ್ಟಡಿ ಆಫ್ ದ ಹೌ ಟು ಗೌರ್ಮೆಂಟ್ ಆಫ್ ದ ಕಂಟ್ರಿ ಇನ್ ರನ್ ಆಫ್ ದ ರೈಟ್ ಡ್ಯೂಟೀಸ್ ಆಫ್ ದ ಸಿಟಿಸನ್ ಆಫ್ ದ country. By studying the civics, we will learn our governments elected, how they function. By learn the civics, ನೀವು ಸಿವಿಕ್ಸ್ನ ಓದೋದ್ರಿಂದ ಹೌ ಟು ಗೌರ್ಮೆಂಟ್ ಫಾರ್ಮ್, ಯಾವ ರೀತಿ ಗೌರ್ಮೆಂಟ್ ಫಾರ್ಮ್ ಆಗ್ತಾ ಇದೆ ಮತ್ತು ಯಾವ ರೀತಿ ವರ್ಕ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ ನಾವು ಇನ್ಫಾರ್ಮೇಷನ್ಸನ್ನು ತಿಳ್ಕೊಬೋದು. The Indians we will understand why the founders of independent India dream of nations, the good of the secular democratic of the society. ನಮ್ಗೆ ಏನಕ್ಕೆ ನಮಗೆ ಇಂಡಿಪೆಂಡೆಂಟ್ ಸಿಕ್ಕಿದ್ದು, ನಮ್ಗೆ ಏನಕ್ಕೋಸ್ಕರ ಇಂಡಿಪೆಂಡೆಂಟ್ ಆಗಿದ್ದು ಅಂತಂದರೆ there are secular democratic of society. ಸೆಕ್ಯುಲರ್ ಡೆಮಾಕ್ರೆಟಿಕ್ ಆಫ್ ಸೊಸೈಟಿ, ನಮ್ಮ ಒಂದು ಪ್ರಜಾಪ್ರಭುತ್ವನ ನಿರ್ಮಾಣ ಮಾಡೋದಕ್ಕೆ. ಪ್ರಜಾಪ್ರಭುತ್ವ ಅಂದರೆ ಏನು, ಮತ್ತು ಒಂದು ಸೋಷಿಯಲ್ ಲೈಫ್ ಅಂದರೆ ಯಾವ ಥರ ಇರುತ್ತೆ, ಮತ್ತು ಸೋಷಿಯಲ್ ಆಗಿ ಯಾವ ರೀತಿ ಇರೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋವಂಥದ್ದೇ ಇದರಿಂದ ಸಿವಿಕ್ಸಿಂದ ನಾವು ತಿಳ್ಕೊಬೋದು. Civics teaches us about the right duties and the fundamental duties ಮತ್ತು ಏನು ಒಂದೆರಡು ಸಿವಿಕ್ಸ್ ಆಫ್ ನಾಲೆಡ್ಜ್ ಆಫ್ ಗೇನ್ ದ ಸ್ಕೂಲ್ ವಿಲ್ ಹೆಲ್ಪ್ ಅಂಡರ್ಸ್ಟ್ಯಾಂಡಿಂಗ್ ದ ಗೌರ್ಮೆಂಟ್. ಮೇಲೆ ನೀವು ಈಗ ಒಂದು ಸಿವಿಕ್ಸನ್ನು ತಿಳ್ಕೊಳ್ಳೋದ್ರಿಂದ ಗೌರ್ಮೆಂಟ್ ಬಗ್ಗೆ ನಾವು ಅದನ್ನು ತಿಳ್ಕೊಬೋದು. ಹೆಲ್ಪ್ ಕ್ಲಾಸಸ್ ಆಫ್ ದ ಪರ್ಫಾರ್ಮೆನ್ಸ್ ಆಫ್ ಗೌರ್ಮೆಂಟ್ ಇನ್ಫಾರ್ಮ್ ಆಫ್ ದ ಮ್ಯಾನರ್ ಆ್ಯಂಡ್ ದ ರೆಸ್ಪಾನ್ಸಿಬಲ್ ಸಿಟಿಸನ್ ಆ್ಯಂಡ್ ಕಂಟ್ರಿ. ಇನ್ಫಾರ್ಮ್ ಆಫ್ ದ ರೆಸ್ಪಾನ್ಸ್ ಆಫ್ ದ ಸಿಟಿಸನ್ ಆ್ಯಂಡ್ ದ ಕಂಟ್ರಿ. ನಮ್ಮ ಕಂಟ್ರಿ ರೆಸ್ಪಾನ್ಸಿಬಿಲಿಟಿ ಏನು, ಒಬ್ಬ ಸಿಟಿಸನ್ ಆಗಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಿದೆ ಅನ್ನೋದನ್ನೆಲ್ಲ ತಿಳಿಸ್ಕೊಡುವಂಥದ್ದನ್ನೇ ಸಿವಿಕ್ಸ್ ಅಂತ ಹೇಳ್ತಾರೆ. ಸಿವಿಕ್ಸ್, ವಾಟ್ ಈಸ್ ದ ಸಿವಿಕ್ಸ್ ಈಸ್ ಅ ಸ್ಟಡಿ ಆಫ್ ದ ಹೌ ದ ಗೌರ್ಮೆಂಟ್ ಫಾರ್ಮ್, how the government of country is the run and the right of duties of the citizen of the country. It's called civics. Understood children? ನೋಡ್ತಾ ಇದ್ದೀರಲ್ವಾ ಪ್ರಿವೇಬಲ್. ಇದೆಲ್ಲ ಏನಂತಂದರೆ ದ ಕಾನ್ಸ್ಟಿಟ್ಯೂಷನ್ ಅಂತ ಒಂದು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಕಾನ್ಸ್ಟಿಟ್ಯೂಷನ್ ಅಂತ ಒಂದು ಪ್ರಿಂಟನ್ನು ಇಲ್ಲಿ ಹಾಕಿದ್ದಾರೆ ನೋಡಿ. ಇದರ ಸ್ಕೂಲ್ಸ್ ಮತ್ತು ಇಲ್ಲಿ ಏನು ವಾಟರ್, ದ ಫ್ಲಾಗ್ ಏನಂದರೆ आपका मतदान द की जान ಅಂದರೆ ಒಂದು ಮತದಾನ ಅಂತಂದರೆ ನಮ್ಮ
ನಮ್ಮ ದೇಶನ ಕಾಪಾಡುವಂಥ ರೆಪ್ರೆಸೆಂಟನ್ನು ಮಾಡುವಂಥದ್ದು. ನೆಕ್ಸ್ಟ್ ಸ್ಟಾರ್ಟ್ ವಿತ್ ರೂರಲ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್. ಈ ಚಾಪ್ಟರ್ ರೂರಲ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್. India lives largely in the villages, with the majority of the population depend on the agriculture. India is the largely is the village. Tumba villages irodu elli antandre nam India dalli there are the with the majority of the populations we occupied by agriculture. Majority of the populations we occupied in agriculture. Agriculture na occupied ಆಗಿರೋದು ನಮ್ಮ ದೇಶದಲ್ಲೇ ಜಾಸ್ತಿ ಇಂಡಿಯಾದಲ್ಲೇ. Since independence, however, there has been a steady movement of people from village to cities. By the year of 2050, around 50% of Indian population expected to live in the cities and town. Nodi, almost around andre there many percent will go to city to town, village to city. Which example of education, job, ಮತ್ತು ಟ್ರಾನ್ಸ್ಫರ್ ಫೆಸಿಲಿಟೀಸ್ ಇವೆಲ್ಲ ಕಾರಣಕ್ಕೆ ಏನಂತಂದರೆ ಆಲ್ಮೋಸ್ಟ್ ಒಂದು ವಿಲೇಜಿಂದ ಸಿಟಿಗೆ ಹೋಗುವಂಥದ್ದು. ದರ್ ಆರ್ ದಟ್ ಎಕ್ಸ್ಪೆಕ್ಟೆಡ್ ಅಂದರೆ ಅಂದಾಜು ಏನು ಹೇಳ್ತಿದ್ದಾರೆ ಅಂದರೆ 250 ಅಷ್ಟೊತ್ತಿಗೆ 2050 ಅಬೌವ್ ಆಫ್ ಅರೌಂಡ್ 50% 2050 expected in 2050 around 50% we come to the Indian population expect to the being living to the town and cities. Almost 2050 ಅಷ್ಟಕ್ಕೆ 50% ಅಷ್ಟು ಜನ ನಮ್ಮ ಸಿಟಿ ಮತ್ತು ಹಳ್ಳಿಯಲ್ಲಿ ಬದುಕಬೇಕು, ಅಲ್ಲೋಗಿ ಜೀವನ ಮಾಡಬೇಕು ಅಂತ ಆಸೆ ಪಡ್ತಾರೆ. ಅಂದರೆ ಎಕ್ಸ್ಪೆಕ್ಟೇಷನ್ ಹೇಳ್ತಾ ಇರೋದಷ್ಟೇ. ಅಂಡರ್ಸ್ಟುಡ್ ಚಿಲ್ಡ್ರನ್? ಅರ್ಥ ಆಗ್ತಿದೆಯಾ? Next, rural and urban committees. Rural and urban committees. And urban committees. Okay. Communities which has based in village and depend mostly on agriculture are called rural communities. Nodi ಒಂದು based on communities means there are two type communities, rural communities and urban communities. Rural communities, there are two types of communities there. First one the rural communities and urban communities. Communities. Urban communities, rural communities, the urban communities. There are two communities are there, urban and rural. Rural communities of mostly dependent on the villages, mostly dependent on agriculture are called agriculture. In rural areas there are agriculture, dependent on agriculture. On other hand, people who live in cities, town are part of city. ಒಂದು ಟೌನಲ್ಲಿ ವಿಲೇಜಲ್ಲಿ ಇರುವಂಥವರು ರೂರಲ್ ಕಮ್ಯುನಿಟೀಸ್ ಬರ್ತಾರೆ. ಅರ್ಬನ್ ಸಿಟೀಸ್ there are live in the cities and towns. There are the business many purpose. Understood children? There are the communities too, rural communities and urban communities. There are rural communities stay in the village. There are many occupations is agriculture. The second one is urban communities. There are the city, the living in cities and towns. There are communities there. People of both communities have the certain basic needs of common. Basic needs of food, shelter, clothes, etc. ಇವೆಲ್ಲ ಏನಂತಂದರೆ ಅದು ಕಾಮನ್ ಆಗಿ ಬೇಕಾಗಿರುವಂಥ ಒಂದು ಜೀವನ ನಡೆಸೋಕ್ಕೆ ಬೇಕಾಗಿರುವಂಥ ವಸ್ತುಗಳು. Everyone needs the access of drinking water, health care, education, electricity and sanitation. Everyone of needs of electricity, water, education, sanitization, etc. ಇವೆಲ್ಲನೂ ಕೂಡ ಸಾಮಾನ್ಯವಾಗಿ ಬದುಕಕ್ಕೆ ಬೇಕಾಗಿರುವಂಥ ಒಂದು ನೀಡ್ಸ್ ಬೇಕಾಗಿರುವಂಥ ಒಂದು ಅವಶ್ಯಕತೆ. ಟೇಕ್ ಕೇರ್ ಆಫ್ ದೀಸ್ ಸರ್ವಿಸಸ್ ಲೋಕಲ್ ಬಾಡೀಸ್ ಆರ್ ಎಲೆಕ್ಟೆಡ್ ಬೈ ದ ಪೀಪಲ್. ಇದೆಲ್ಲ ಏನಂತಂದರೆ ಕಾಮನ್ ಆಗಿ ಇದೆಲ್ಲ ಲೋಕಲ್ ಬಾಡೀಸ್ ಎಲೆಕ್ಟ್ ಆಗಿ ಒಂದು ನಮಗೆ ಇವೆಲ್ಲ ಅವಶ್ಯಕತೆಗಳನ್ನ ಒದಗಿಸ್ಕೊಡೋವಂಥದ್ದು.
Next, local self-government. Local self-government. Okay. Local self-government is a system where the rural and urban communities, elected bodies, which are responsible for fulfilling the needs communities using the local resources, local issues like the sanitization, water supply, education and supply electricity and the maintenance of all public works such as the roads. ನೋಡಿ local self government ಅಂತಂದ್ರೆ the system where the rural and urban ಎರಡರಲ್ಲೂ ಬರುತ್ತೆ. ರೂರಲ್ ಅಂಡ್ ಅರ್ಬನ್ ಕಮ್ಯುನಿಟೀಸ್ ಎಲೆಕ್ಟೆಡ್ ಮೆಂಬರ್ಸ್ ಯಾರು ಒಂದು ಎಲೆಕ್ಟ್ ಆಗಿ ಎಲೆಕ್ಷನ್ಸ್ ಅಲ್ಲಿ ಗೆದ್ದಿರ್ತಾರೋ ಅವರು ಇವೆಲ್ಲನೂ ಕೂಡ ಮೇಂಟೈನ್ ಅನ್ನ ಮಾಡಬೇಕು. ಏನೇನು ಸಪ್ಲೈ ಮಾಡಬೇಕು ಅಂತಂದ್ರೆ ವಾಟರ್ ಸಪ್ಲೈ, education, electricity, etc. And public ಇದೆಲ್ಲ ಏನಂತಂದ್ರೆ ದ ನೀಡ್ಸ್ ಅವಶ್ಯಕತೆ ಇರುವಂಥದ್ದು. ಅದಲ್ಲದೆ ದ ಪಬ್ಲಿಕ್ ಆಫ್ ವರ್ಕ್ಸ್ ಯಾವ್ಯಾವ ಅಂತಂದ್ರೆ ಸಚ್ ಎಸ್ ದ ರೋಡ್ಸ್, ಡ್ಯಾಮೇಜ್ ಆ್ಯಂಡ್ ದ roads and drainage and transportation. There are the many maintenance of the local bodies. ಅಂದರೆ ಇವೆಲ್ಲ ಏನಂದ್ರೆ ಮ್ಯಾನೇಜ್ಮೆಂಟ್ ಕೂಡ ಮಾಡಬೇಕು. ಯಾವ್ಯಾವುದು ಒಂದು ರೋಡ್ಸ್ ಆಗಿರ್ಬೋದು ಅಥವಾ ಡ್ರೈನೇಜ್ ಸಿಸ್ಟಮ್ಸ್ ಆಗಿರ್ಬೋದು ಅಥವಾ ಟ್ರಾನ್ಸ್ಪೋರ್ಟೇಷನ್, ಇದಕ್ಕೂ ಕೂಡ ಏನಂತಂದರೆ ಲೋಕಲ್ ಸೆಲ್ಫ್ ಗವರ್ಮೆಂಟ್ ನೋಡಬೇಕಾಗುತ್ತೆ. ದ ಬೆಸ್ಟ್ ಆಫ್ ಹ್ಯಾಂಡಲ್ ದ ಸಚ್ ಲೋಕಲಿ ಎಲೆಕ್ಟೆಡ್ ಬಾಡೀಸ್, ಲೋಕಲಲ್ಲಿ ಯಾರು ಎಲೆಕ್ಟ್ ಆಗಿರ್ತಾರೋ ಅವೆಲ್ಲ ಏನಂತಂದರೆ ದ ಸಪ್ಲೈಂಗ್ ಆಫ್ ದ local self government is the system of need to the weight by there are the water supply, education, electricity and sanitization, etc. The need public transportations is public transportations and roads and ಡ್ರೈನೇಜ್ ಸಿಸ್ಟಮ್ ಅಂದರೆ ಇವೆಲ್ಲನೂ ಕೂಡ ಏನಂತಂದರೆ ಇದು ಲೋಕಲ್ ಬಾಡೀಸಲ್ಲಿ ಯಾರು ಎಲೆಕ್ಟ್ ಆಗಿರ್ತಾರೋ ಅವರನ್ನೇ ಕೂಡ ನೋಡ್ಬೋದು. In India, the problems faced by the rural areas very different from those faced in the urban area. Compared to rural area and urban area, the problem faced by urban area, rural area ಜಾಸ್ತಿ ಹಳ್ಳಿ ಮತ್ತು ಸಿಟಿನ ಕಂಪೇರ್ ಮಾಡಿದಾಗ ತುಂಬ ಪ್ರಾಬ್ಲಮ್ಗಳನ್ನ ಯಾವುದು ಫೇಸ್ ಮಾಡುತ್ತೆ ಅಂತಂದರೆ ಅದು ರೂರಲ್ ಕಮ್ಯುನಿಟಿ ಫೇಸ್ ದ ಪ್ರಾಬ್ಲಮ್ಸ್. So separate sets of instructions have been developed for the both areas in this chapter. We will study the local self-government and rural communities. In this chapter, we will learn about local self-government and the local communities. Local self-government ಬಗ್ಗೆ ತಿಳ್ಕೊಂತೀರಾ ಮತ್ತು local community ಬಗ್ಗೆ ಈ ಚಾಪ್ಟರಲ್ಲಿ ನಾವು ನೋಡ್ತೀವಿ. ಅದಕ್ಕೆ ವಿಲೇಜ್ ಇನ್ ಇಂಡಿಯಾ ರೂರಲ್ ಕಮ್ಯುನಿಟಿ ನೋಡಿ, ನಿಮ್ಗೆ ಗೊತ್ತು ಹಳ್ಳಿನ ನೀವು ನೋಡೇ ಇರ್ತೀರಾ, ಇದನ್ನು ರೂರಲ್ ಏರಿಯಾ ಅಂತ ಕರೀತಾರೆ. ದ ವೀವ್ ಆಫ್ ದ ಮುಂಬೈ ಅಂಡ್ ಅರ್ಬನ್ ಕಮ್ಯುನಿಟಿ, ಇದನ್ನ ಮುಂಬೈನ ಅರ್ಬನ್ ಸಿಟಿ ಅಂತ ಕೂಡ ಮೆನ್ಷನ್ ಮಾಡ್ತಾರೆ. ದ ರೂರಲ್ ಎ ವೀವ್ ಆಫ್ ಮುಂಬೈ ಅಂಡ್ ಅರ್ಬನ್ ಕಮ್ಯುನಿಟಿ. ಅಂಡರ್ಸ್ಟುಡ್ ಚಿಲ್ಡ್ರನ್? ಅರ್ಥ ಆಗ್ತಿದೆಯಾ? ಓಕೆ, ನೆಕ್ಸ್ಟ್ ವಿ ಸಿ ಚಿಲ್ಡ್ರನ್, ಸಿ ದ ಪಿಕ್ಚರ್. ದ ಕಲೆಕ್ಷನ್ಸ್ ಆಫ್ ಗಾರ್ಬೇಜ್ ಫ್ರಮ್ ದ ಸ್ಟ್ರೀಟ್ಸ್, mending of the potholes and ensuring the street light functions properly are some of the duties of local self government. ಇವೆಲ್ಲ ಏನಂದರೆ ಗಾರ್ಬೇಜ್ ಅದನ್ನು ಕ್ಲೀನ್ ಮಾಡುವಂಥದ್ದು, ಮತ್ತು ಈ ಒಂದು ಮೈಂಡಿಂಗ್ ಆಫ್ ದ ಹೋಲ್ಸ್ ಹೋಲ್ಗಳಿದ್ರೆ ಅದನ್ನು ಕ್ಲೋಸ್ ಮಾಡುವಂಥದ್ದು, ಮತ್ತು ಸ್ಟ್ರೀಟ್ ಲೈಟ್, ಇವೆಲ್ಲವೂ ಯಾವ್ದು ಬರುತ್ತೆ ಅಂತಂದರೆ ಲೋಕಲ್ ಸೆಲ್ಫ್ ಗೌರ್ಮೆಂಟಲ್ಲಿ ಬರೋವಂಥದ್ದು ಲೋಕಲ್ ಸೆಲ್ಫ್ ಗೌರ್ಮೆಂಟ್. ನೆಕ್ಸ್ಟ್ ಇಸ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಇನ್ ರೂರಲ್ ಏರಿಯಾ. Local self-government in rural area. Next topic is local self-government area. Okay, the ensure that every adult of community gets a chance to take a decisions matter affecting their lives. All the state government of India agreed to the adopt of Panchayat Raj. Adult with take the decisions. Adult means ಒಂದು ಏಜಿಗೆ ಬಂದಿರೋ ಅಂಥವ್ರು ಯಾವುದು ಸಪ್ಪು ಯಾವುದು ಸರಿ ಅನ್ನೋದನ್ನ ಡಿಸಿಷನ್ಸ್ ತಗೊಳ್ಳೋ ಕೆಪಾಸಿಟಿ ಇರುತ್ತೆ. ಹಾಗಾಗಿ we all the Indians agreed and adopt of the Panchayat Raj system. ನಿಮಗೆ ಗೊತ್ತಲ್ಲ ಪಂಚಾಯತ್ ರಾಜ್ ಸಿಸ್ಟಮ್?
ದ ಪಂಚಾಯತ್ ರಾಜ್ ಸಿಸ್ಟಮ್ ಆಸ್ ದ 3 ಟೈಪ್ ಆಫ್ ಸ್ಟ್ರಕ್ಚರ್. ಅಲ್ಲಿ ಪಂಚಾಯತ್ ರಾಜ್ಯದಲ್ಲಿ ಒಂದು 3 ಸಿಸ್ಟಮ್ಸ್ ಇದೆ. ಪಂಚಾಯತ್ ರಾಜ್ ಸಿಸ್ಟಮ್ ಅಂದರೆ ಗೊತ್ತು ನಿಮಗೆ, ಏನೇ ತೊಂದರೆಗಳಿದ್ರು ಏನೇ ಇದ್ರೂ ಒಂದು ಆ ಒಂದು ಗ್ರಾಮಕ್ಕೆ ಸಂಬಂಧಂತೆ ಪಂಚಾಯತ್ ರಾಜ್ ಸಿಸ್ಟಮ್ ಕ್ರಿಯೇಟ್ ಆಗಿರುವಂಥದ್ದು. ಇದರಲ್ಲೂ ಕೂಡ 3 ವಿಭಾಗ ಇದೆ. ದ ಟೈಪ್ ಆಫ್ ದ 3 ಮೇನ್ ಸ್ಟ್ರಕ್ಚರ್ ಮೆನ್ಷನ್ ಮಾಡಿದೆ. ಗ್ರಾಮ ಪಂಚಾಯತ್, ಗ್ರಾಮ ಪಂಚಾಯತ್, ಗ್ರಾಮ ಪಂಚಾಯತ್ and panchayat samiti, samitis and grama panchayat, panchayat samiti and jilla parishad. Understood children? Grama panchayati, panchayati, जिला परिषद, पंचायत राज समिति, नेक्स्ट ग्राम द स्ट्रक्चर ऑफ पंचायत राज. द स्ट्रक्चर ಯಾವ್ಯಾವುದು ಅಂದ್ರೆ ಗ್ರಾಮ ಪಂಚಾಯತಿ, पंचायती समिति and जिला परिषद. ಈ ರೀತಿ ಹೋಗಿ ಗ್ರಾಮ ಪಂಚಾಯತ್, पंचायत समिति and जिला परिषद. Understood children? There are the structure of panchayat raj system. The panchayat raj structure ಹೇಗಿದೆ ಅಂದ್ರೆ ಈ ರೀತಿ ಇದೆ. The functions at the district level and there are the gram panchayati take care of the affairs of village level. Gram panchayati the take care of the village level. ಯಾವ gram panchayati ಯಾವ ರೀತಿಯಲ್ಲಿ ಬರುತ್ತೆ ಅಂದ್ರೆ village level ಅಲ್ಲಿ ಬರೋದು. village Next, the panchayat samiti overall work of the grama sabha operate of the block level. Panchayati work on the grama sabha and panchayat, sorry, grama sabha and block level. And last one, jilla parishad, they work on functions of the district level. Both of the working grama sabha and grama panchayat samiti. Understood children? The structure of panchayat raj, the structure of panchayat raj, grama panchayati working on the village level. The second one is panchayat samiti is working of the grama sabha and block level. Third one is jilla parishad is working on district level and including of grama sabha and panchayat samiti alli work anna ಮಾಡುವಂತದ್ದು. Understood children? ಅರ್ಥ ಆಗ್ತಿದೆಯಾ? ಫಸ್ಟ್ ಒನ್ ಇದರಲ್ಲಿ ನಾವು ಫಸ್ಟ್ ಒನ್ ಗ್ರಾಮ ಪಂಚಾಯತ್ ಬಗ್ಗೆ ತಿಳ್ಕೊಳ್ಳೋಣ. ಗ್ರಾಮ ಪಂಚಾಯತಿ ದ ಸಿ ಚಿಲ್ಡ್ರನ್ a hand pump grama panchayati plays the most vital role of panchayat raj. Main panchayat grama panchayati, the grama panchayati plays on the most vital level of the grama panchayat raj. ಇದರಲ್ಲಿ ಗ್ರಾಮ ಪಂಚಾಯತ್ ರಾಜ್ ಸಿಸ್ಟಮ್ ಅಲ್ಲೇ ಗ್ರಾಮ ಪಂಚಾಯತಿ ವರ್ಕ್ ಮಾಡುವಂಥದ್ದು, ಪಂಚಾಯತ್ ರಾಜ್ ಸಿಸ್ಟಮ್ ಅಲ್ಲೇ ಇದು ವರ್ಕ್ ಮಾಡುವಂಥದ್ದು. ದೇರ್ ಆರ್ ಮೆನಿ ವರ್ಕಿಂಗ್ ಆರ್ ದೇರ್. ಎ ಹ್ಯಾಂಡ್ ಪಂಪ್ ಪ್ರೊವೈಡ್ಸ್ ದ ಸ್ಟೆಡಿ ಸಪ್ಲೈ ಆಫ್ ದ ಕ್ಲೀನ್ ವಾಟರ್. ಕ್ಲೀನ್ ವಾಟರ್ ಅನ್ನ ಗ್ರಾಮ ಪಂಚಾಯತಿ ಸಪ್ಲೈ ಮಾಡುತ್ತೆ. ದ ಗ್ರಾಮ ಸಭಾ ಮೀಟಿಂಗ್ ಇನ್ ದ ಪ್ರೋಗ್ರೆಸ್ ಹೆಡೆಡ್ ಬೈ ದ ಸರ್ಪಂಚ್ ಅಂಡ್ ದ ಮೆಂಬರ್ ಆಫ್ ದ ಗ್ರಾಮ ಪಂಚಾಯತ್. ಸರ್ಪಂಚ್ ಯಾರು ಅನ್ನೋದನ್ನು ಕೂಡ ಇದು ಎಲೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ದ ಸ್ಕೂಲ್ ಇನ್ ಅ ವಿಲೇಜ್ ಆಫ್ ಇಂಡಿಯಾ. ಇಂಡಿಯಾದಲ್ಲಿ ಸ್ಕೂಲ್ಗಳನ್ನ ಪ್ರೊವೈಡ್ ಮಾಡೋದು ಕೂಡ ಗ್ರಾಮ ಪಂಚಾಯತ್ ಸ್ಕೂಲ್ಗಳಿಗೆ ಫಂಡ್ಗಳನ್ನ ಕೂಡ ಕಳಿಸುತ್ತೆ ಸ್ಟೇಟ್ ಗೌರ್ಮೆಂಟು. ಎ ಮಾರ್ಕೆಟ್ ಎ ವಿಲೇಜ್, ಮಾರ್ಕೆಟ್ ಯಾವ ರೀತಿ ಇರಬೇಕು, ಹಿಂಗೆ ಪ್ಲೇಸ್ಮೆಂಟ್ ಕೊಡಬೇಕು, ಮತ್ತು ಅದಕ್ಕೆ ಬರೋವಂಥ ಆದಾಯ ಏನಾದರೂ ಕೂಡ ಈ ಗ್ರಾಮ ಪಂಚಾಯತಿ ಒಂದು ಅಡಾಪ್ಟ್ ಮಾಡ್ಕೊಳ್ಳೋದು. ಎ ಹೆಲ್ತ್ ವರ್ಕರ್ ಇನ್ ದ ಕಮಿಟಿ ಹೆಲ್ತ್ ಸೆಂಟರ್. ಇಲ್ಲಿ ಗ್ರಾಮ ಪಂಚಾಯತಿಲಿ ಎಲ್ಲ ಒಂದು ಹೆಲ್ತ್ ಸೆಂಟರ್ ಇದ್ದೇ ಇರುತ್ತೆ, ಅಂದರೆ ನರ್ಸ್ ಡಾಕ್ಟರ್ ಇದ್ದೇ ಇರ್ತಾರೆ. ಹೆಲ್ತ್ ಬಗ್ಗೆ ಒಂದು ಕಾನ್ಸೆಷನನ್ನು ಮೂಡಿಸೋದಕ್ಕೋಸ್ಕರ. ಅಂಡರ್ಸ್ಟುಡ್ ಚಿಲ್ಡ್ರನ್? ಪಂಚಾಯತ್ ಏನು, ಪಂಚಾಯತ್ ಒಂದು ಸಿಸ್ಟಮ್ ಏನು ಅಂತ ಅಂದರೆ
Compositions and terms. The Gram Panchayati function compositions and term. ಏನು functions ಅಂದ್ರೆ ಗ್ರಾಮ ಪಂಚಾಯತ್ ಅಂದ್ರೆ ಈಗ ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಗ್ರಾಮ ಪಂಚಾಯತ್ ಬಗ್ಗೆ ತಿಳ್ಕೊಳ್ಳೋಣ. ಏನಿದು? Every elected member of the village community is the member of the Grama Sabha, which elects of the member of the Gram Panchayat. ಯಾರು ಅಡಲ್ಟ್ಸ್ ಏನಿರ್ತಾರೆ, ಒಂದು ತಿಳುವಳಿಕೆ ಇರುವಂಥವ್ರು ಮತ್ತೆ ಏಜಿಗೆ ಬಂದಿರೋವಂಥವ್ರು ಅವರು ಗ್ರಾಮ ಪಂಚಾಯತ್ ಎಲೆಕ್ಷನ್ಗೆ ನಿಂತು ಎಲೆಕ್ಷನ್ ಗೆಲ್ಬೋದು. The Sarpanch is the chief of the Gram Panchayat is the main of Sarpanch. Sarpanch ಅನ್ನೋರು Sarpanch main in charge of the Gram Panchayat. Therefore, he is the head of the village. Head of Sarpanch ಅನ್ನೋರು the head he is the head of the village. Village ಗೆ ಇವರೇ ಹೆಡ್ ಆಗಿರ್ತಾರೆ. ಏನೇ ಗ್ರಾಮ ಪಂಚಾಯತ್ ಪ್ರಾಬ್ಲಮ್ ಆದರೂ ಅಥವಾ ಸೊಲ್ಯೂಷನ್ ಕೊಡೋದನ್ನು ಅವರೇ ಮೇನ್ ಆಗಿರ್ತಾರೆ. ಯಾರು? ಸರ್ಪಂಚ್. The head of the presides of overall meeting of ಗ್ರಾಮ ಪಂಚಾಯತ್. ಏನೇನು ಅವರು ಮೀಟಿಂಗ್ಸ್ ಅನ್ನು ಕಂಡಕ್ಟ್ ಮಾಡಬೇಕು ಅಂದರೆ ಅವರೇ ಕೂಡ ಕಂಡಕ್ಟ್ ಮಾಡಬೇಕಿರುತ್ತೆ. Only the Sarpanch receive the salary. All other panchayat posters and honorees of there is no salary. ಬೇರೆ ಯಾರಿಗೂ ಕೂಡ ಸ್ಯಾಲರಿ ಇರಲ್ಲ, ಸರ್ಪಂಚ್ ಅವರು ಮಾತ್ರ ಸ್ಯಾಲರಿ ಇರುತ್ತೆ. There is the only one Sarpanch receive the salary. Only Sarpanch will receive the salary. Another of posters and honorees there no salary. ಅವ್ರಿಗೆ no salary ಇರೋದಿಲ್ಲ. Panchayat are elected for the period of 3 or 5 years. Panchayat ಅಂದರೆ 3 ಅಥವಾ 5 years. 3 or 5 years. 14 years ಅಂದರೆ ಒಂದು ಮಾಡೋ ಒಂದು ಎಷ್ಟು 4 ವರ್ಷ ಮಾತ್ರ. A minimum of the 1/3 of seats are reserved the same. Minimum seats be reserved in women and scheduled caste and minimum some seats of 50% of seats are reserved in the foreign. Almost 50% reserved in women. Seats of 50% is reserved in women. Women ಗೆ ಏನಾಗಿದೆ 50% reserved ಆಗಿರುತ್ತೆ. Next function. What is the functions of Grama Panchayat? Grama Panchayat is the responsible for the development, agriculture, industries and village. The developing of the Grama Panchayat is the functions of developing the village. And the example of agriculture and the industries. ಯಾವುದು agriculture ಆಗಿರ್ಬೋದು, ಇಂಡಸ್ಟ್ರಿ ಒಳಗೆ ಏನಂದ್ರೆ ವಿಲೇಜ್ ಅನ್ನು ಡೆವಲಪ್ ಮಾಡೋದು ಒಂದು ಉದ್ದೇಶ ಗ್ರಾಮ ಪಂಚಾಯತ್. It is the supposed to form a farmers about the new scientific methods and improve the implements. ಏನಾದರೂ ಅಕಸ್ಮಾತ್ ವಿಲೇಜಲ್ಲಿ ಯಾರಾದರೂ ಒಂದು ಬೇರೆ ಥರ ಒಂದು ಫಾರ್ಮೇಷನ್ ತಗೊಂಡು ಅಗ್ರಿಕಲ್ಚರ್ ಮಾಡ್ತಾರೆ ಅಥವಾ ಇಂಡಸ್ಟ್ರಿ ಡೆವಲಪ್ ಮಾಡ್ತಾರೆ ಅಂದರೆ ಅಂಥವ್ರಿಗೆ ಗ್ರಾಮ ಪಂಚಾಯತಿ ಸಪೋರ್ಟನ್ನು ಮಾಡಬೇಕು. It is responsible for promoting public health and encourages of community sick treatment, advice, the medical dispensary of other health centers, mother and children, especially the caring of the mother and children. ಮಕ್ಕಳು ಮತ್ತು ತಾಯಿಯರಿಗೆ ಒಂದು ವಿಶೇಷವಾದಂಥ ಒಂದು ಆರೈಕೆ ಮಾಡೋದಕ್ಕೆ ಅಥವಾ ಅವ್ರನ್ನ ಹೆಲ್ತ್ಗೆ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಅವ್ರ ಹೆಲ್ತ್ ಬಗ್ಗೆ ಕನ್ಸರ್ನ್ ಇರೋದಕ್ಕೋಸ್ಕರ ಕೇರ್ ಮಾಡಬೇಕು ಅಂತ ಗ್ರಾಮ ಪಂಚಾಯತಿಗೆ ಇರುವಂಥದ್ದು. It manages common pasture and the constructions of maintained village road, street and market, tanks, wells. ಬಾವಿ ಆಗಿರ್ಬೋದು, ಟ್ಯಾಂಕ್ಸ್ ಆಗಿರ್ಬೋದು, ಅಥವಾ ರೋಡ್ ಕನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಬಿಲ್ಡಿಂಗ್ಸ್ ಕನ್ಸ್ಟ್ರಕ್ಷನ್, ಸ್ಟ್ರೀಟ್ ಆಗಿರ್ಬೋದು, ಸ್ಟ್ರೀಟ್ ಲೈಟ್ ಆಗಿರ್ಬೋದು, ಇವೆಲ್ಲನೂ ಕೂಡ ಕೇರ್ ಮಾಡಬೇಕು. ಒಂದು ನಾನು ಹೇಳ್ತಾ ಇರೋದು ಬರೀ ವಿಲೇಜ್ ಮಾತ್ರ, ವಿಲೇಜ್ ಲೆವೆಲ್ ಮಾತ್ರ. There are in managing of the common constructions of the maintains buildings and villages, streets, etc. ಇವೆಲ್ಲನೂ ಕೂಡ ಏನಂತಂದರೆ ಮೇಂಟೈನನ್ನು ಗ್ರಾಮ ಪಂಚಾಯತಿ ಮಾಡಬೇಕು. It is the responsible for the supply clean drinking water of the village. It is the responsible for Gram Panchayat. Gram Panchayat responsibility ಏನಂದರೆ ಕ್ಲೀನ್ ಡ್ರಿಂಕಿಂಗ್ ವಾಟರನ್ನು ಪ್ರತಿ ಒಂದು ಹಳ್ಳಿಗೂ ಕೂಡ ಸಪ್ಲೈಯನ್ನು ಮಾಡಬೇಕು ಅನ್ನೋದೇ ಗ್ರಾಮ ಪಂಚಾಯತ್ ಇರೋಂಥದ್ದು. ಊರಲ್ಲೂ ಕೇಳಿ ನೀರನ್ನು ಸಪ್ಲೈ ಮಾಡಿ ನಾನು ಏನು ಹೇಳ್ತಾ ಇದ್ದೀನಿ ಫಂಕ್ಷನ್ಸು ಇವೆಲ್ಲ ಏನಂದರೆ ಪ್ರತಿಯೊಂದು ಹಳ್ಳಿ ಇರೋದಾದರೆ ಹಳ್ಳಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಇಷ್ಟು ಒಂದು ಫಂಡನ್ನು ಗೌರ್ಮೆಂಟ್ ಕೊಡ್ತಾ ಇರುತ್ತೆ, ಇಂಥದ್ದು ಸಪ್ಲೈಯನ್ನು ಮಾಡಿ ಅಂತ ಡೆವಲಪ್ಮೆಂಟ್ ಮಾಡಿ ಅಂತ. ಓಕೆ, ಇಟ್ ಈಸ್ ದ ರೆಸ್ಪಾನ್ಸಿಬಲ್ ಫಾರ್ ದ ಸೆಟ್ಟಿಂಗ್, ರೆಸ್ಪಾನ್ಸಿಬಲ್ ಫಾರ್ ದ ಡ್ರಿಂಕಿಂಗ್ ವಾಟರ್. Next, it is the responsible setting up to the running primary school. Primary school should be responsible for panchayat ಅಂದರೆ ಪ್ರೈಮರಿ 1 to 5th ಸ್ಟ್ಯಾಂಡರ್ಡ್ ಏನಿದೆ ಅದು ಎಲ್ಲ ಪ್ರತಿಯೊಂದು ಹಳ್ಳಿಯಲ್ಲೂ ಗೌರ್ಮೆಂಟ್ ಸ್ಕೂಲ್ ಇರಲೇಬೇಕು. ಅದ್ರ ಬಗ್ಗೆ ಜಾಸ್ತಿ ಕನ್ಸರ್ನನ್ನು ತೋರಿಸ್ತಾ ಅಂದರೆ ಡೆವಲಪ್ಮೆಂಟ್ಗೆ ಪಂಚಾಯತ್ ಗ್ರಾಮ ಪಂಚಾಯತಿ ಒಂದು ಕನ್ಸರ್ನನ್ನು ತೋರಿಸ್ತಾ ಇದೆ. ಇಟ್ ಮೀನ್ಸ್ ವಿಲೇಜ್ ರೆಕಾರ್ಡ್ಸ್ ಆ್ಯಂಡ್ ಕಲೆಕ್ಟಿವ್ ರೆವೆನ್ಯೂಸ್. it is the responsible for collective revenues
collective revenue and the maintain of village records. Village records ಅನ್ನ ರೋಡ್ ಯಾರು ಒಂದು ಭೂಮಿ ತಗೊಂಡಿದಾರ ಅಥವಾ ಕೊಟ್ಟಿದಾರ ಅನ್ನೋ ಬಗ್ಗೆ ರೆಕಾರ್ಡ್ ಕೂಡ ಇರಬೇಕು. ದ ಮೇಂಟೆನೆನ್ಸ್ ಆಫ್ ಕಲೆಕ್ಷನ್ಸ್ ಆಫ್ ರೆವೆನ್ಯೂ, ನಾವೇನು ಹೇಳ್ತೀವಿ ರೆವೆನ್ಯೂ ಅನ್ನ ಕಟ್ಟಬೇಕು. ಟ್ಯಾಕ್ಸ್ ಏನಿದೆ ರೆವೆನ್ಯೂ ಟ್ಯಾಕ್ಸ್, ಭೂಮಿ ನಾವು ತಗೊಂಡಿರೋದಕ್ಕೆ ಟ್ಯಾಕ್ಸ್ ಇದೆ ಅದನ್ನು ಕೂಡ ಪ್ರತಿ ವರ್ಷನೂ ಕೂಡ ಪೇ ಮಾಡಬೇಕು. ಇದೆಲ್ಲ ಏನಂದರೆ ಪಂಚಾಯತ್ ರಾಜ್ ಗ್ರಾಮ ಪಂಚಾಯತ್ ಒಂದು ಸಿಸ್ಟಮ್. ನೆಕ್ಸ್ಟ್ ಇಸ್ ಸೋರ್ಸಸ್ ಆಫ್ ಇನ್ಕಮ್. ಹೆಂಗೆ ಬರುತ್ತೆ ಇಷ್ಟೆಲ್ಲ ರೋಡ್ ಕನ್ಸ್ಟ್ರಕ್ಷನ್ಸು, ಡ್ರಿಂಕಿಂಗ್ ವಾಟರ್ ಆ್ಯಂಡ್ ರೋಡ್ ಕನ್ಸ್ಟ್ರಕ್ಷನ್, ಬಿಲ್ಡಿಂಗು, ಸ್ಟ್ರೀಟ್ ಲೈಟ್, ಇದಕ್ಕೆಲ್ಲದಕ್ಕೂ ಹೇಗೆ ಬರುತ್ತೆ ಇನ್ಕಮ್ ನಮಗೆ ಗ್ರಾಮ ಪಂಚಾಯತಿಗೆ ಅಂತಂದರೆ, ಇಟ್ ಆರ್ಡರ್ ಟು ಡೂ ಆಲ್ ದಿಸ್ ವರ್ಕ್ ದ ಗ್ರಾಮ ಪಂಚಾಯತ್ ನೀಡ್ಸ್ ಮನಿ. ಇದಕ್ಕೆಲ್ಲ ಏನು ಬೇಕು? ದುಡ್ಡು ಬೇಕೇ ಬೇಕಲ್ವಾ? ಯಾವ್ದಾದ್ರು ವರ್ಕ್ ಮಾಡ್ತೀನಿ ಅಂದರೆ ದುಡ್ಡು ಬೇಕೇ ಬೇಕು. ದ ನೀಡ್ಸ್ ಗ್ರಾಮ ಪಂಚಾಯತಿ ಆಲ್ಸೋ ನೀಡ್ಸ್ ಮನಿ. It leaves taxes, houses and land, fairs and festivals and the sales of cotton and other goods. ಏನಾದರೂ ಗೂಡ್ಸನ್ನ ಇಲ್ಲಿ ಸಪ್ಲೈ ಮಾಡ್ತಿದ್ರೆ ಮತ್ತು ನಾವು ಟ್ಯಾಕ್ಸ್ ಕಟ್ತೀವಲ್ಲ, ಟ್ಯಾಕ್ಸ್, ಹೌಸ್ ಟ್ಯಾಕ್ಸಸ್ಸು, ಲ್ಯಾಂಡ್, ಭೂಮಿದು, ಮನೆದು ಎಲ್ಲ ಟ್ಯಾಕ್ಸನ್ನು ಪೇ ಮಾಡ್ತೀವಲ್ಲ, ಅದೆಲ್ಲ ಎಲ್ಲ ಹೋಗುತ್ತೆ ಅಂದರೆ ಗ್ರಾಮ ಪಂಚಾಯತಿಗೆ ಹೋಗುತ್ತೆ. ಡಿಡ್ ಕಲೆಕ್ಟ್ ಫೆಸ್ಟಿವಲ್ಸ್ ಆ್ಯಂಡ್ ಫೇರ್, ಏನಾದರೂ ಹಬ್ಬಗಳಾದರೆ ಅಥವಾ ಫೆಸ್ಟಿವಲ್ ಆದರೆ ಅದಕ್ಕೆಲ್ಲ ಕಲೆಕ್ಟ್ ಆಗೋ ಅಮೌಂಟ್ ಕೂಡ ಏನಾಗುತ್ತೆ ಗ್ರಾಮ ಪಂಚಾಯತಿಗೆ ಹೋಗುತ್ತೆ. ಇಟ್ ಕಲೆಕ್ಟ್ಸ್ ದ ರೆಂಟ್ ಫ್ರಮ್ ಬಿಲ್ಡಿಂಗ್ಸ್ ಇಟ್ ಓನ್ಸ್. ಗ್ರಾಮ ಪಂಚಾಯತ್ ಬಿಲ್ಡಿಂಗ್ ಓನ್ ಏನಿದೆ ಅದರಿಂದ ಏನಾದರೂ ಬಾಡಿಗೆ ಏನಾದರೂ ಕೊಟ್ಟಿದ್ರೆ ಅದಕ್ಕೂ ಕೂಡ ಏನಾಗುತ್ತೆ ಅಂತಂದರೆ ಅದಕ್ಕೆ ಓನ್ ದುಡ್ಡು ಬರುವಂಥದ್ದು. ಇಟ್ ಆಲ್ಸೋ ರಿಸೀವ್ ದ ಗ್ರಾಂಟ್ ಆಫ್ ಮನಿ ಫ್ರಮ್ ದ ಸ್ಟೇಟ್ ಗೌರ್ಮೆಂಟ್. ಕೆಲವೊಂದು ಟೈಮ್ ರಿಸೀವ್ ದ ಫಂಡ್ ಆಲ್ಸೋ ಗ್ರಾಮ ಪಂಚಾಯತ್. ಕೆಲವೊಂದು ಟೈಮು ವಿಲೇಜನ್ನ ಡೆವಲಪ್ ಮಾಡಬೇಕು ಅನ್ನೋ ಕಾರಣಕ್ಕೆ ಏನಾದರೂ ಸ್ಕೀಮ್ಗಳನ್ನ ಬಂದಾಗ ಗೌರ್ಮೆಂಟ್ ಏನು ಮಾಡುತ್ತೆ, ಸ್ಟೇಟ್ ಗೌರ್ಮೆಂಟು ಗ್ರಾಮ ಪಂಚಾಯತಿಗೆ ಕೊಡುತ್ತೆ, ಅಮೌಂಟನ್ನು ಫಂಡನ್ನು ಕೊಡುತ್ತೆ. ಅದರಿಂದನೂ ಕೂಡ ಗ್ರಾಮ ಪಂಚಾಯತಿಗೆ ಅಮೌಂಟು ಬರುತ್ತೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಓಕೆ, ಅರ್ಥ ಆಗಿದೆಯಾ? ನೋಡ ಬನ್ನಿ. ಈಗ ಫಸ್ಟ್ ಏನಂತಂದರೆ ಸಣ್ಣ ರೀಕ್ಯಾಪ್ ತಗೊಳ್ಳೋಣ. ಏನು ಸಿವಿಕ್ಸ್ ಮೀನ್ಸ್ ವಾಟ್? civics ಅಂತಂದರೆ civics is the study of how government in country, it is the rule and run and right of duties, that is the citizen for countries, they called civics. The rural area, there are the Indians largely it's the village. There are the high population cities, high populations ಇರುವಂಥದ್ದು. There are two committees are there, urban and the rural committees. Rural committees is the in the village, there are the occupied by the agriculture, occupations of agriculture. Next is urban committees. Urban committees stay in the town and cities. Understood children? There is the local self-government. Local self-government, there are the committees of elected bodies. There is supplying of the water supply, electricity, sanitization, etc. The public works such as the road, drainage and transportation. Drainage, public, there are the roads, drainage and transportations we need. Next is the urban area in the rural area in the village, urban area in Mumbai city. Next is local self-government. Local self-government is the committees of grades that chances decisions of meeting affecting of the leaves. There are the three main there are the main of adopted and received of the Panchayat Raj system. There are the three types of the Panchayat Raj structure. There are the Panchayat Raj structure. There are Gram Panchayati, Panchayati and Jilla Panchayat. Gram Panchayati is the village level. Panchayat Samiti, there are the Grama Sabha block level. The last one is Jilla Parishad, the district level, Grama Sabha and Panchayat. This class we learn about Gram Panchayati. Gram Panchayati, there is the recognized by the village only. The main Gram Panchayat is the recognized in the village. The main of the decisions of the taken by the Sarpanch. The main of head of the village is Sarpanch. There are 2050 above the 50% will stay in the village and cities. Cities and town. There are the main head of the Grama Panchayati is Sarpanch. There are the terms of 3 to 5 years. There are the supply main in charge of Sarpanch. There are the supply of drinking water and sanitization, electricity and transportations, etc. We supply of the Gram Panchayati. Next
the functions of villages or the about of the agriculture and developing by the agriculture and industry ಮತ್ತು ಅಗ್ರಿಕಲ್ಚರನ್ನು ಡೆವಲಪ್ ಮಾಡುವಂಥದ್ದು ಏನು ಫಂಕ್ಷನ್ಸ್ ಹೇಳ್ತಾರೆ ಅದರಿಂದ ಗ್ರಾಮ ಪಂಚಾಯತಿ ಡೆವಲಪಿಂಗ್ ಬೈ ದ ಇಂಡಸ್ಟ್ರೀಸ್ ಆ್ಯಂಡ್ ವಿಲೇಜಸ್. ನೆಕ್ಸ್ಟ್ ಒನ್ ಇಸ್ ದ ಎನ್ಕರೇಜ್ ಆಫ್ ದ ಸಿಕ್ ಟ್ರೀಟ್ಮೆಂಟ್, ಅಂದರೆ ಹುಷಾರಿಲ್ಲದೆ ಇರ್ತದವ್ರಿಗೆ ಎಸ್ಪೆಷಲಿ ವಿ ಕೇರ್ ಬೈ ದ ಮದರ್ ಆ್ಯಂಡ್ ಚೈಲ್ಡ್. ಗ್ರಾಮ ಪಂಚಾಯತಿಯಿಂದ ಕೆಲವೊಂದು ಟೈಮ್ ಏನು ಮಾಡ್ತಾರೆ ಕ್ಯಾಂಪ್ಗಳನ್ನ ಕೂಡ ನಡೆಸ್ತಾರೆ. ಅಂದರೆ ಸಿಕ್ ಪೇಷಂಟ್ಸ್ ಏನಿದ್ದಾರೆ ಹುಷಾರಿಲ್ಲದಂಥದ್ದವ್ರಿಗೆ ನೋಡುವಂಥದ್ದು ಅಥವಾ ಕಾಯಿಲೆ ಬಗ್ಗೆ ಒಂದು ಪ್ರಚಾರ ಮಾಡುವಂಥದ್ದು, ಇದ್ರ ಬಗ್ಗೆ ಎಲ್ಲ ನಂತರ ಕೆಲವೊಂದು ಟೈಮು ಪ್ರೋಗ್ರಾಮ್ನ ಇಡ್ತಾರೆ. ದ ಕಾಮನ್ ಪೇಷನ್ಸ್ ಆಫ್ ಕನ್ಸ್ಟ್ರಕ್ಷನ್ ಮೇನ್ ವಿಲೇಜಸ್ ಆಫ್ ಟ್ಯಾಂಕ್ಸ್, ಮೇಯ್ನ್ ಬೇಕಾಗಿರುವಂಥದ್ದು ವಿಲೇಜ್ಗೆ ಏನೇನು ಟ್ಯಾಂಕ್ಸ್ ಆಗಿರ್ಬೋದು, ವೇನ್ಸ್ ಆಗಿರ್ಬೋದು, ಮತ್ತು ಸ್ಟ್ರೀಟ್ಸ್ ಆಗಿರ್ಬೋದು, ಮಾರ್ಕೆಟ್ಸ್ ಇದೆಲ್ಲನೂ ಕೂಡ ಮೇಂಟೈನ್ ಮಾಡಬೇಕಾಗಿದೆ ಗ್ರಾಮ ಪಂಚಾಯತ್. ಇಟ್ ಈಸ್ ದ ರೆಸ್ಪಾನ್ಸಿಬಲ್ ಸಪ್ಲೈ ಆಫ್ ದ ಎವ್ರಿ ವಿಲೇಜ್ ಗ್ರಾಮ ಪಂಚಾಯತ್ ದಿ ಸಪ್ಲೈ ಆಫ್ ದ ಡ್ರಿಂಕಿಂಗ್ ವಾಟರ್, ಕ್ಲೀನ್ ಡ್ರಿಂಕಿಂಗ್ ವಾಟರ್, ಎಲ್ಲ ಊರಲ್ಲೂ ಕೂಡ ಡ್ರಿಂಕಿಂಗ್ ವಾಟರ್ ಸಪ್ಲೈಯನ್ನು ಮಾಡಬೇಕಾಗಿರೋದು ಕ್ಲೀನ್ ಡ್ರಿಂಕಿಂಗ್ ವಾಟರ್ನ ಗ್ರಾಮ ಪಂಚಾಯತಿ. ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ರನ್ನಿಂಗ್ ಪ್ರೈಮರಿ ಸ್ಕೂಲ್. ಇವತ್ತು ಪ್ರೈಮರಿ ಸ್ಕೂಲ್ ಕೂಡ ಎಲ್ಲ ಊರಲ್ಲೂ ಕೂಡ ಹಳ್ಳಿಗಳಲ್ಲಿ 1ರಿಂದ 5ವರೆಗೆ ಒಂದೊಂದು ಶಾಲೆ ಇದ್ದೇ ಇರುತ್ತೆ. ಇಟ್ ಈಸ್ ದ ಮೇಂಟೆನೆನ್ಸ್ ಆಫ್ ವಿಲೇಜ್ ರೆಕಾರ್ಡ್ಸ್ ಆಫ್ ರೆವೆನ್ಯೂನ ಕಲೆಕ್ಟ್ ಮಾಡುವಂಥದ್ದು ಮತ್ತು ವಿಲೇಜ್ ರೆಕಾರ್ಡ್ಸನ್ನು ಮೇಂಟೈನ್ ಮಾಡುವಂಥದ್ದು ಒಂದು ಫಂಕ್ಷನ್ಸ್ ಗ್ರಾಮ ಪಂಚಾಯತಿ. ನೆಕ್ಸ್ಟ್ ಸೋರ್ಸಸ್ ಆಫ್ ಇನ್ಕಮ್, ಹೌ ಟು ಕಮ್ ವಿನ್ ಇನ್ಕಮ್ ಇನ್ ಗ್ರಾಮ ಪಂಚಾಯತ್. ಗ್ರಾಮ ಪಂಚಾಯತ್ ವಿ ಕಲೆಕ್ಟ್ ಬೈ ದ ಟ್ಯಾಕ್ಸ್, ಹೌಸ್ ಟ್ಯಾಕ್ಸ್, ಲ್ಯಾಂಡ್ ಟ್ಯಾಕ್ಸ್ and the fair festivals and sale of cotton, cattle, etc. It collects from the buildings of own buildings. ಅದನ್ನು ಕೂಡ ಏನಾಗುತ್ತೆ ಗ್ರಾಮ ಪಂಚಾಯತ್ ಅಮೌಂಟು ಬರುತ್ತೆ. ಇಟ್ ಈಸ್ ಗ್ರ್ಯಾಂಟ್ ಫ್ರಮ್ ದ sometimes we give the fund of the state government in Grama Panchayat. Understood children? Thank you.